ಮೊಟ್ಟ ಮೊದಲಿಗೆ ನಾನು ಲಾಸ್ಟ್ ಇಯರ್ ನಮ್ಮ ರವೀಣ್ ತುಂಬಾ ಕೇಳ್ಕೊಂಡ ಕಾರಣಾಂತರಗಳಿಂದ, ಯಾಕಂದ್ರೆ ಸುಮಾರು ಜನರಲ್ ಬಾಡಿಗಳಿತ್ತು, ಅದರ ಕಾರಣ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಈ ಗೋಪಸಂದ್ರ ಅಂತಂದ್ರೆ ನಮ್ಗೆ ಹಳೆ ನೆಂಟಿರ್ತಕ್ಕಂಥ ಒಂದು ಹಳ್ಳಿ, ಹಳೆ ಸಂಪರ್ಕ ಬಾಂಧವ್ಯ ಇರ್ತಕ್ಕಂಥ ಹಳ್ಳಿ. ಯಾಕಂತಂದ್ರೆ ಅದರ ಸಲುವಾಗಿ ನಾನು ನಮ್ಮ ರವೀಣ್ಗೆ ಹೇಳಿದೆ, ಅಣ್ಣ ಈ ಸಲ ಬಿಟ್ಬಿಟ್ರೆ ದಯವಿಟ್ಟು ನೆಕ್ಸ್ಟ್ ಬರ್ತೇನೆ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರವೀಣ್ಣವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ವೆಂಕಟರಾಮ್ ಅವರೇ, ನಮ್ಮ DM ಸಾಹೇಬ್ರೆ, ಇಲ್ಲಿನ ಯುವಸ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಅಂಗನವಾಡಿಯಲ್ಲಿ ಅಶೋಕ್ ಅಣ್ಣವ್ರು ಬಂದಿದ್ದಾರೆ, ನಮ್ಮ ಜೇಮ್ಸ್ ಕೃಷ್ಣಪ್ಪ ಅವರು ಇದ್ದಾರೆ, ನಮ್ಮ ಕೃಷ್ಣಮೂರ್ತಿ ಅವರು, ನಮ್ಮ ಜಯಣ್ಣವರು, ನಮ್ಮ ಮುಖ್ಯವಾಗಿ ನಮ್ಮ ಮ್ಯಾನೇಜರ್ ಮೇಲೆ ಹೇಳ್ತಾ ಇದ್ರು, ತುಂಬಾ ಒಳ್ಳೆಯವರು ಈ ಭಾಗದ ಜನ. ಯಾಕಂದ್ರೆ ನಾನು ಇವತ್ತೇ ಅವ್ರನ್ನ ನೋಡ್ತಾ ಇರೋದು, ನೋಡಿದೀನಿ. ಬಹುಶಃ ನಾನು ಬ್ಯಾಂಕ್ ಮ್ಯಾನೇಜರ್ ಗೊತ್ತಿರ್ಲಿಲ್ಲ. ಸುಮಾರು ಜನ ಹೇಳ್ತಿದ್ರು ಒಳ್ಳೆ ಮ್ಯಾನೇಜರ್ ಬಂದಿದ್ದಾರಪ್ಪ, ನಮ್ಗೆಲ್ಲ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರು ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಮತ್ತೆ ನಮ್ಮ ಬೊಮ್ಮಸಂದ್ರ ಪ್ರಹ್ಲಾದನ್ ಅವರೇ, ನಮ್ಮ ಯುವವಾಗಿರ್ತಕ್ಕಂಥ ರೆಡ್ಡಿ ಅವರೇ, ನಮ್ಮ ನೂತನವಾಗಿ ಫಸ್ಟ್ ನಾನು ಡೈರಿ ಈಗ ಓಪನ್ ಮಾಡ್ತಾ ಇದ್ದೀನಿ, ಜನರಲ್ ಡೈರಿ. ನಮ್ಮ ಮಂಜಣ್ಣವನ ಅಧ್ಯಕ್ಷನ ಮಾಡಿದ್ವಿ ತಿರುವನಹಳ್ಳಿಯಲ್ಲಿ. ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ, ಮುಂದೆ ಇರ್ತಕ್ಕಂಥ ನಮ್ಮ ಗೋಪಸಂದ್ರ ಗ್ರಾಮದ ಎಲ್ಲ ನಮ್ಮ ಹಿರಿಯರೇ, ವಿಸ್ತಾರವಾಗಿ ಎಲ್ಲಾನು ಹೇಳಿದ್ದಾರೆ ಈಗಾಗಲೇ. ಈ ಡೈರಿ ಈ ಒಂದು ದಿನ ಈ ಮಟ್ಟಕ್ಕೆ ಬರಬೇಕಾದ್ರೆ ಬಹುಶಃ ಈ ಊರಿನ ಗ್ರಾಮಸ್ಥರೆಲ್ಲರೂ ಸಹ, ಯಾಕಂತಂದ್ರೆ ತುಂಬಾ ಹಿಂದಾಗಿ ಬಿದ್ದು ಹೋಗಿತ್ತು. ಗೋಪಸಂದ್ರ ಡೈರಿಯಿಂದ ಈಡಪ್ಪ ಕತ್ಲೆ ನಾವು ಮಟ್ಟಕ್ಕೆ ಬಂದ್ಬಿಟ್ಟಿತ್ತು ಎಲ್ಲಿ ನೋಡಿದ್ರು. ಈಗ ಮುಖ್ಯವಾಗಿ ನಮ್ಮ ಮಾಧ್ಯಮ ಮರ್ತು ಬಿಟ್ಟಿದ್ದೀವಿ, ಯಾಕಂದ್ರೆ ಅವ್ರು ಇದ್ರೇನೆ ಎಲ್ಲಾನು. ಕಾರಣ ನೆನಪು ಬಿದ್ದೋಗಿತ್ತು. ಈ ಒಂದು ಡೈರಿಯನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ನಮ್ಮ ಕಾಡಿನಲ್ಲಿ ನಾಗರಾಜಣ್ಣವರು ಮುಖ್ಯ ಪಾತ್ರ ಇದರಲ್ಲಿ. ಅವ್ರು ಇವತ್ತಿನ ದಿನ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರಿಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ. ಅದಕ್ಕೆ ನಾನೇ ಬೇಡ ಬೇಡ ನಾನೇ ಹೋಗಿ ಬರ್ತಿದ್ದೆ, ಬಂದೆ. ಇವತ್ತು ದಿನ ಇಲ್ಲಿ ಡೈರಿಯನ್ನ ಮರುಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಅದು ನಮ್ಮ ಕಾಡಿನಲ್ಲಿ ನಾಗರಾಜಣ್ಣವ್ರು ಸೇರ್ತಾರೆ. ಇವತ್ತು ದಿನ 10 ಲಕ್ಷ ರೂಪಾಯಿ, ಇವತ್ತು ದಿನ 10 ಲಕ್ಷ ಲಾಭ ಬಂದಿದೆ ಅಂತಂದ್ರೆ ಬಹುಶಃ ಕಡಿಮೆ ಮಾತಲ್ಲ, 10% ಬಂದಿದೆ. ಎಲ್ಲ ಹೋಗಿ 6.5 ಲಕ್ಷ ರೂಪಾಯಿ ಉಳಿದಿದೆ. ಬಹುಶಃ ಏನು ಬ್ಯಾಂಕಲ್ಲಿ 5.5 ಲಕ್ಷ ಫಿಕ್ಸೆಡ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 6.5 ಲಕ್ಷ ಬಂದ್ರೆ ನೀವೇ ತಿಳ್ಕೊಳ್ಳಿ. ಬಿಲ್ಡಿಂಗ್ ಯಾವ್ದು ಇದೆನಾ? ಮೊದಲು ಹಳೆ ಬಿಲ್ಡಿಂಗ್ ಇರಲಿಲ್ವಣ? ನನ್ನ ಕೈಲಾದಷ್ಟು ನಿಮ್ಮೆಲ್ಲರ ಒಂದು ಆಶೀರ್ವಾದ, ಈ ಭಾಗದ ಎಲ್ಲ ಅಧ್ಯಕ್ಷರ ಆಶೀರ್ವಾದನೂ ಸಹ ಜಾಸ್ತಿ ಇದೆ. ನಾನು ನಿರ್ದೇಶನ ಹಾಕ್ಬೇಕಂದ್ರೆ ನಮ್ಮ ಅಂಗನವಾಡಿಯಲ್ಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರೆಲ್ಲೇ ಇದ್ದಾರೆ, ಅವರೆಲ್ಲರ ಒಂದು ಸಹಕಾರ, ಈ ಭಾಗದಲ್ಲಿ ಎಲ್ಲರೂ ಸಹ ಅಧ್ಯಕ್ಷರುಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನ ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ಸದಾ ಚಿರುಣಿಯಾಗಿ ಇರ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾ, ಈಗಾಗಲೇ ರೈತರ ಕಷ್ಟ ಏನು ಅಂತಂದ್ರೆ, ಸಾಮಾನ್ಯವಾಗಿ ರೈತರ ಕಷ್ಟ ಏನು ಅಂತ ಈಗಾಗಲೇ ಗೊತ್ತಾಗೋಗಿದೆ. ಈ ನಮ್ಮ ರಾಜಕಾರಣಿಗಳು ಹೇಳ್ತಾರೆ ರೈತರು ಬೆನ್ನೆಲುಬು, ಈ ರಾಜ್ಯಕ್ಕೆ ರೈತರೇ ಮುಖ್ಯ. ಬಿಡದಿಯಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ರೈತರ ಕಷ್ಟ ಏನು ಅಂತ. ಏನ್ ನಮ್ ಪರಿಹಾರ ಕೊಡಿ ಅಂತ ಕೇಳ್ತಾ ಇಲ್ಲ ಪಾಪ ಅವರು. ಬಿಡದಿಯಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ರೈತರ ಒಂದು ಕಷ್ಟ ಏನು ಅಂತ. ರೈತರೇನು ನಮಗೆ ಪರಿಹಾರ ಕೊಡಿ, ನಮಗೆ ಬದುಕಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ ಇರ್ತಕ್ಕಂಥ ಜಮೀನನ್ನ ನಮಗ್ ಬಿಟ್ಟು ಕೊಡಿ ಅಂತಂದ್ರು ಅಲ್ಲಿನ ಪರಿಸ್ಥಿತಿ ಈಗಾಗಲೇ ತಾವೆಲ್ಲರೂ ಕಂಡಿರ್ತೀರ.
ಈ ಒಂದು ಪರಿಸ್ಥಿತಿ ವ್ಯವಸ್ಥೆ ಕೆಟ್ಟೋಗಿದೆ. ವ್ಯವಸ್ಥೆ ಕೆಡಬೇಕಾದ್ರೆ ಮುಖ್ಯ ಕಾರಣ ನಾವು ಅಂದ್ರೆ ಜನ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಎಕ್ಸಾಂಪಲ್ ಒಂದು ಹೇಳಿ, ತಮಿಳ್ನಾಡು ನೋಡಿ, ಸರ್ಕಾರ ₹1 ದುಡ್ಡು ತಗೊಳ್ಳದೆ ಓಟ್ ಆಗಿರ್ತಕ್ಕಂಥವ್ರು ಇವತ್ತಿನ ದಿನ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆ ತಮಿಳ್ನಾಡಲ್ಲಿ ಹೋಗಿ ಕೇಳಿ ಏನ್ ಯಾವ ರೀತಿ ಇಲ್ಲಿನ ಆಡಳಿತ ನಡೀತಿದೆ ಅಂತ ಹೇಳ್ಬಿಟ್ಟು. ಈಗ ರೈತರು ಎಲ್ರೂ ಬಹುಶಃ ಒಂದು ಆಫೀಸ್ ಹತ್ರ ಹೋದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕಾಯ್ಬೇಕು, ಕಾದ್ರೂ ಕೆಲಸ ಆಗಲ್ಲ. ಕೂಲಿ ನಾಲೆ ಬಿಟ್ಟು ಒಬ್ಬ ಅಧಿಕಾರಿ ಆಫೀಸ್ಗೆ ಹೋಗ್ಬಿಟ್ಟು ಕಚೇರಿಗೆ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಇದ್ರೂ ಕೆಲಸ ಆಗಲ್ಲ. ಕೆಲಸ ಆಗ್ಬೇಕಾದ್ರೆ ದುಡ್ಡು ಕೊಡ್ಬೇಕು. ಆ ದುಡ್ಡು ಕೊಟ್ರು ಯಾವಾಗ ಆಗೋದು? ಇವತ್ತಲ್ಲ, ಇವತ್ತಾಗೋ ಕೆಲಸ 6 ತಿಂಗಳಿಗೆ ಆಗ್ತಾನೆ. ಆ ಅಧಿಕಾರಿ ಅಲ್ಲಿ ಇರ್ತಾರ ಇರಲ್ಲ. ಇಂತಹ ಸಮಸ್ಯೆಗಳು ಯಾಕಂದ್ರೆ ಎದುರಿಸ್ತಾ ಇದೀವಿ ನಾವೆಲ್ಲ ರೈತರಾಗಿದ್ದು ಅಂತ ಹೇಳ್ಬಿಟ್ಟು ಅಂದ್ರೆ, ದಯವಿಟ್ಟು ನಮ್ಮ ಜನ ಫಸ್ಟ್ ಅದನ್ನ ದುಡ್ಡು ತಗೊಂಡು ಓಟ್ ಹಾಕ್ತಿವಲ್ಲ, ಅದನ್ನು ಬಿಡ್ಬೇಕು. ಫಸ್ಟ್ ಸರ್ವಿಸ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋದು ಗಲ್ಪಟ್ಟಿ ಇಟ್ಕೋಬೇಕು. ಆಮೇಲೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಅವ್ರು ಕೊಡೋ ದುಡ್ಡು 1 ದಿನ 2 ದಿನ ಉಳಿತದೆ ಅಷ್ಟೇ, ಇಲ್ಲ ಅವತ್ತು ರಾತ್ರಿಗೆ ಹೊಡೆದು ಆಗೋಗ್ತದೆ. 5 ವರ್ಷ ಸಾಯ್ಬೇಕು. ಈಗ ಸರ್ಕಾರ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಯಾವೊಬ್ಬ ಅಧಿಕಾರಿಯನ್ನು ಮಾತಾಡಂಗಿಲ್ಲ, ಯಾವೊಂದು ಕಚೇರಿಗೂ ಹೋಗಿ ಮಾತಾಡೋಂಗಿಲ್ಲ. ಉದಾಹರಣೆ ನಿಮ್ಗೆಲ್ಲ ಗೊತ್ತಿದೆ, ಆಲಂಗೂರು ಶ್ರೀರಣ್ಣವರು ಶಾಸಕರು ಸಚಿವರಾಗಿದ್ದಾಗ ಅವ್ರ ಹೆಸರು ಹೇಳಿದ್ರೇನೆ ಕೆಲಸ ಮಾಡಿಕೊಡ್ತಾ ಇದ್ರು. ನಿಕ್ಕರ್ ಆದ್ರೂ ಹಾಕೊಂಡು ಹೋಗ್ಲಿ, ಪಂಚೆ ಆದ್ರೂ ಕಟ್ಕೊಂಡು ಹೋಗ್ಲಿ. ಹೇಗೆ ಅಂತಂದ್ರೆ ಅವ್ರ ಆಡಳಿತ ಹಂಗಿತ್ತು, ಆಗಿನ ರಾಜಕೀಯ ಹಂಗಿತ್ತು. ಈಗ ಕೆಟ್ಟೋಗಿದೆ. ಹೆಂಗ್ ಕೆಟ್ಟೋಯ್ತು ಅಂದ್ರೆ, ನಾವು ಜನ ಸರಿ ಇಲ್ಲ, ಕೆಟ್ಟೋಗಿದೆ. ನಾವು ಯಾವತ್ತು ಜನ ಸರಿ ಹೋಗ್ತೀವೋ ಬಹುಶಃ ಆವತ್ತು ವ್ಯವಸ್ಥೆ ಆವತ್ತಿಂದ ಸರಿ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಣ್ಣ ಅಣ್ಣ ನಾನೇ ಹೇಳ್ಬಿಡ್ರಿ. ಎರಡು ನಿಮಿಷ ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ ಇವತ್ತಿನ ದಿನ ಏನು ಈ ಒಂದು ಡೈರಿ ವಿಚಾರವಾಗಿ, ಈ ಡೈರಿಗೆ ಏನ್ ಬೇಕೋ ಅಂತ ಒಂದು ಸವಲತ್ತುಗಳನ್ನು ಕೊಡುವಂತ ನಿಟ್ಟಿನಲ್ಲಿ ನಾನು ಕೊಡ್ತೀನಿ. ನಮ್ಮ ಇಲಾಖೆಯಿಂದ ಏನು ಬರುತ್ತೆ ಅದನ್ನು ಎಲ್ರಿಗೂ ಕರೆಕ್ಟಾಗಿ ಹಂಚುವಂತ ಕೆಲಸ ಮಾಡ್ತೀನಿ ಅಂತ ఈ సందర్భంలో మీకంతా మీకు పక్కూరు ఉన్నాడని చెప్పి చేతికొచ్చేది ఏనప్పా. ಏನು ನಮ್ಮ ಇಲಾಖೆಯಿಂದ ಬರುತ್ತೆ ಬಹುಶಃ ಅದನ್ನ ಕರೆಕ್ಟ್ ಆಗಿ ಹಂಚುವಂತ ಕೆಲಸ ನಮ್ಮ ಡಿ.ಎಂ ಅವ್ರಿಗೂ ಸೂಪರ್ವೈಸರ್ಗಳು ಹೇಳಿದ್ದೀವಿ. ಈಗಾಗಲೇ ಒಂದು 30-35 ಈ ಕಡೆ ಈ ಭಾಗಕ್ಕೆ ಮಿಲ್ಕಿಂಗ್ ಮಿಷನ್ಸ್ ಬಂದಿದೆ. 30-35 ಬಂದಿದ್ರೆ ಒಂದು 5-6 ಐಡ್ಲಾಗ್ ಹಂಗೆ ಇಟ್ಟು ಒಂದು 30 ಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ಮಾಡ್ತೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಈ ತಿಂಗಳಲ್ಲೇ ಬರ್ಬೋದು ಮ್ಯಾಟ್ಗಳು ಮತ್ತೆ ಕಟ್ರಸ್, ಇದು ಶಾಪ್ ಕಟ್ರಸ್. ಮತ್ತೆ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ ನಾನು ಮರೆತು ಬಿಟ್ಟೆ. ಇವತ್ತು ದಿನ ನಮ್ಮ ಡೈರಿ ತಾವೆಲ್ಲರೂ ನೋಡಿದ್ದೀರಾ, ಒಂದು ಉನ್ನತವಾದ ಒಂದು ಮಟ್ಟಕ್ಕೆ ಹೋಗಿದೆ. ಬಹುಶಃ ಒಂದು ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಈ ಒಂದು ನಿಟ್ಟಿನಲ್ಲಿ ನಾಳೆ ಏನು ಇವತ್ತು ದಿನ ಮೊನ್ನೆ ₹2 ರೈಸ್ ಮಾಡಿದ್ದೀವಿ ಒಂದು ಲೀಟರ್ ಹಾಲಿಗೆ. ಬಹುಶಃ ಅದು ನಿಮ್ಮ ದುಡ್ಡೇನೆ. ಸುಮಾರು 12 ಕೋಟಿ ರೂಪಾಯಿಯಷ್ಟು ಏನು ನಮ್ಮ ಡೈರಿಯಲ್ಲಿ ಉಳಿದಿತ್ತು ಅಷ್ಟೊಂದು ದುಡ್ಡು ತಮಗೇನೆ ವಾಪಸ್ ಕೊಟ್ಟಿದ್ದೀವಿ. ಈಗಾಗಲೇ ಏನು ಇವಾಗ ಎಲ್ಲ ಒಂದು ಮತ್ತೆ ಇನ್ನೊಂದು ಸ್ಕೀಮನ್ನ ಯೋಜನೆಯನ್ನು ಬಿಟ್ಟಿದ್ದೀವಿ. ಎಮ್ಮೆಗಳು ತಗೊಳ್ಳೋಕ್ಕೆ ಒಂದು ತಾಲೂಕಿಗೆ 100 ಅಂದ್ರೆ ಫಸ್ಟ್ ಒಂದು 100 ಎಮ್ಮೆಗಳು ಕೊಡುವಂಥದ್ದು. ₹30,000 ಸಬ್ಸಿಡಿ ಒಂದು ಎಮ್ಮೆಗೆ. ಮಿಕ್ಕಿದ್ದು ನೀವು ಫಲಾನುಭವಿಗಳು ದುಡ್ಡು ಹಾಕೊಂಡು ಆ ಒಂದು ಎಮ್ಮೆಯನ್ನ ತಗೋಬೇಕು. ಆ ಎಮ್ಮೆ ಯಾವ ರೀತಿ ತಗೋಬೇಕು ಅಂತ ವಿಸ್ತಾರವಾಗಿ ನಮ್ಮ ಡಿ.ಎಂ ಅವರು ಆ ಒಂದು ಟೈಮ್ಗೆ ಹೇಳ್ತಾರೆ. ಯಾಕೆ ಇವೆಲ್ಲ ಮಾಡ್ತೀವಿ ಅಂದ್ರೆ ರೈತರಿಗೋಸ್ಕರ. ರೈತರಿಗೆ ಇರೋದು ಇದೊಂದೇನೆ. ಈ ಮಳೆ ಹೋಯ್ತು,
ಮಳೆ ಇನ್ನು ಬಂದರೂ ಪ್ರಯೋಜನ ಇಲ್ಲ, ಯಾಕಂದ್ರೆ ನಾನು ರೈತರು ನನಗೆ ಗೊತ್ತಾಗ್ತದೆ. ಇನ್ನು ಮಳೆ ಬಂದರೂ ಪ್ರಯೋಜನ ಏನಿಲ್ಲ. ಈಗಾಗಲೇ ಎಲ್ಲರೂ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ರೈತರು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ. ನಿಮ್ಗಂತೂ ಮೋಸ ಮಾಡಲ್ಲ ರೈತರಿಗೆ. ಯಾಕಂದ್ರೆ ರಾತ್ರಿ ಹಗಲು ದುಡ್ದು ಹೆಂಗಸರು ಮುಖ್ಯವಾಗಿ ಪಾಪ 3-4 ಗಂಟೆಗೆ ಎದ್ದು ಆ ಒಂದು ಹಾಲನ್ನು ಹಾಕಿ ಅದ್ರಲ್ಲಿ ಬರ್ತಕ್ಕಂಥ ದುಡ್ಡನ್ನ ಜೀವನಕ್ಕೆ ಪ್ಲಸ್ ಮಕ್ಕಳು ಓದ್ಲಿಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಎಲ್ಲಕ್ಕೂ ಉಪಯೋಗ ಮಾಡ್ಕೊಂತ ಇದ್ದೀರಿ. ಅಂಥದ್ರಲ್ಲಿ ನಾವೇನಾದ್ರು ತಲೆ ಕೈ ಹಾಕಿದ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡೋದು ಇಲ್ಲ, ಆ ಮಟ್ಟಕ್ಕೆ ಹೋಗೋದು ಇಲ್ಲ. ಅಂತ ಅವಶ್ಯಕತೆ ನಮ್ಗೆ ಇಲ್ಲವೂ ಇಲ್ಲ. ಸರ್ವಿಸ್ ಮಾಡಿ ನಾವಿರೋ ತನಕ ಸರ್ವಿಸ್ ಮಾಡ್ತೀವಿ. ನಾವು ಚೆನ್ನಾಗಿದ್ದೀವಿ ಅಂತಂದ್ರೆ ನಮ್ಗೆ ಆಶೀರ್ವಾದ ಮತ್ತೆ ಮಾಡ್ಬೋದು. ನಾವು ಚೆನ್ನಾಗಿಲ್ಲ, ನಮಗಿಂತ ಇನ್ನೂ ಒಳ್ಳೆಯದ ಅವ್ರಿಗೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಾವೇನು ಇದರಿಂದ ಏನಾದ್ರು ಮಾಡ್ಬೇಕು ಅಂತ ಬಂದಿದ್ರೆ ನಮ್ ಬೇಕಪ್ಪ ಅಂತ ಒದ್ದಾಡಿ ಅಲ್ಲೋಗಿ ಇಲ್ಲೋಗಿ ಏನೋ ಮಾಡ್ಕೋಬೇಕು. ಅಂತ ಒಂದು ಗುಣ ನಮ್ದು ಇಲ್ಲವೂ ಇಲ್ಲ, ಒಟ್ಟಕ್ಕೆ ಹೋಗೋದು ಇಲ್ಲ. ನಾವು ಈ ನಿಟ್ಟಿನಲ್ಲಿ ನಿಮ್ಗೆ ಏನ್ ಡೈರಿ ಹೊಸ ಡೈರಿ ಒಂದು ಕಟ್ಲಿಕ್ಕೆ ಕಟ್ಟಡ ವಿಚಾರವಾಗಿ ಅಣ್ಣ ಅವ್ರು ಹೇಳಿದ್ರು. ಬಹುಶಃ ನನಗೂ ಗೊತ್ತಿದೆ ಸ್ವಲ್ಪ ಅಣ್ಣ. ನೀವು ಊರ್ನವರೆಲ್ಲ ಸೇರಿಬಿಟ್ಟು ಅಲ್ಲ, ನೀವು ಊರ್ನವರೆಲ್ಲ ಸೇರಿಬಿಟ್ಟು ಅದ್ರ ವಿಚಾರವಾಗಿ ಒಂದಿನ ಬನ್ನಿ, ಅದು ಯಾವ ರೀತಿ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಆ ರೀತಿ ಮಾಡೋಣ. ನೀವು ಡೈರಿ ಹೊಸದಾಗಿ ಕಟ್ಕೋಬೇಕು ಅಂತಂದ್ರೆ ನಾನು 9 ರಿಂದ 10 ಲಕ್ಷ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಡೈರಿಯಿಂದ. ನೀವು ಯಾವತ್ತಾದ್ರೂ ನೀವು ಎನಿ ಟೈಮ್ ನೀವು ಯಾವಾಗ್ಲಾದ್ರೂ ನೀವು ಸೈಟ್ ತಗೊಂಡು ಅದು ಆಯ್ತು. ಅದು ನಾವು 10 ಜನಕ್ಕೆ ತೊಂದರೆ ಮಾಡಿದಾಗ ನಮ್ಗೆ ಕೇಳಗಲ್ಲ ಅಂತ ಅರ್ಥ ಅಷ್ಟೇ. ಊರ್ನಲ್ಲಿ ಇರ್ತಕ್ಕಂಥ ಬಡವರು ಅವರು ಇರ್ತಾರಲ್ಲ, ಅವ್ರ ಶಾಪ ತಟ್ಟಿದ್ರೆ ಬಹುಶಃ ಯಾರು ನಿಲ್ಲೋಲ್ಲ. ಆ ನಿಟ್ಟಿನಲ್ಲಿ ನೋಡ್ರಿ, ಕೈಲಾದಷ್ಟು ನೋಡ್ರಿ. ಇಲ್ಲ ಅಂತಂದ್ರೆ ಅವ್ರ ಕರ್ಮ ಅನುಭವಿಸ್ಲಿ. ಕರ್ಮ ಯಾರನ್ನೂ ಬಿಡೋಲ್ಲ, ಮುಂದೆ ಗೊತ್ತಾಗ್ತದೆ ಅವ್ರಿಗೆ. ನೀವು ಆ ಥರ ಇದ್ರೆ ಬೇರೆ ಒಂದು ಸೈಟ್ ಮಾತಾಡ್ಕೊಂಡ್ರಿ 10 ಲಕ್ಷ ರೂಪಾಯಿ ನಾನು ಇದರಿಂದ ನಾನು ಕೊಡುವಂತ ಒಂದು ಕೆಲಸ ಮಾಡ್ತೀನಿ. ನೀವು ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಯಾಕಂದ್ರೆ ಡೈರಿ ಚೆನ್ನಾಗಿದೆ, ಇದೇ ರೀತಿ ನಡ್ಸ್ಕೊಂಡು ಹೋಗಿ ಒಳ್ಳೆಯ ಒಂದು ಈಗ ಆಯ್ಕೆ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಕಮಿಟಿಯನ್ನು ಆಯ್ಕೆ ಮಾಡ್ಕೊಂಡು ಹೋಗಿ. ಡೈರಿ ಚೆನ್ನಾಗಿದೆ, ನಾನು ಅಂದಾಜಿಗೆ ಇದೇ ಮಟ್ಟಕ್ಕೆ ಹೋದ್ರೆ ನೀವೇ ಲೆಕ್ಕ ಕೊಡ್ರಿ 6-7 ಲಕ್ಷ ರೂಪಾಯಿ ಉಳಿದಿದೆ ಅಂತಂದ್ರೆ ಬಹುಶಃ ವರ್ಷಕ್ಕೆ ಇನ್ನೂ ಇಂಪ್ರೂವ್ ಆಗುತ್ತೆ, ಹೊತ್ತು ಕಡಿಮೆ ಅಂತ ಹೋಗಲ್ಲ. ಈ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಲ್ಲಿ ಕರೆಸಿ ಒಂದಿನ ನನ್ನನ್ನು ಕರೆಸಿ ಈ ಒಂದಿನ ನಾನು ಮಾತಾಡ್ಲಿಕ್ಕೆ ತಮ್ಮೆಲ್ರಿಗೂ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.